ಮೀಟಿಂಗ್ ಮಾಡಿದ್ದಾರೆ. ಸಿಎಂ ಆದ ಬಳಿಕ ಅಧಿಕಾರಿಗಳ ಜೊತೆ ಡಿಕೆಶಿ ಮೊದಲ ಸಭೆ ಮಾಡಿದ್ದಾರೆ. ಈ ಸಭೆಯಲ್ಲಿ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಚೆನ್ನಾಗಿ ಕೆಲಸ ಮಾಡಿ, ನೀವು ಪ್ರತಿ ಜಿಲ್ಲೆಗೆ ಭೇಟಿ ನೀಡಿ, ಸರ್ಕಾರಕ್ಕೆ ಹೆಸರು ತನ್ನಿ, ನೀವು ಹೆಸರು ಮಾಡಿಕೊಳ್ಳಿ ಅನ್ನೋ ಸೂಚನೆಯನ್ನ ಸಿಎಂ ಡಿಕೆಶಿ ಕೊಟ್ಟಿದ್ದಾರೆ. ಎಸ್ಐಆರ್ ಬಗ್ಗೆ ಎಚ್ಚರಿಕೆ ಇರಲಿ, ತಪ್ಪು ಆಗದಂತೆ ನೋಡಿಕೊಳ್ಳಿ, ಎಲ್ಲರಿಗೂ ಮತದಾನದ ಹಕ್ಕು ಕೊಡಿಸೋದು ನಿಮ್ಮ ಜವಾಬ್ದಾರಿ. ಜನ ಯಾರಿಗೆ ವೋಟ್ ಮಾಡ್ತಾರೆ ಅನ್ನೋದು ಬೇರೆ ವಿಚಾರ. ಉಚಿತ ಬಸ್ ಪಾಸ್ ಸೇರಿ 6 ಯೋಜನೆಗಳನ್ನ ಅನುಷ್ಠಾನಕ್ಕೆ ತನ್ನಿ ಅಂತ ಹೇಳಿದ್ದಾರೆ. ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಆತ್ಮಸಾಕ್ಷಿ ಒಪ್ಪುವ ಹಾಗೆ ಕೆಲಸ ಮಾಡಿ, ಆಡಳಿತ ಹಾದಿ ತಪ್ಪಲು ಬಿಡೋದಿಲ್ಲ, ಪ್ರಜ್ಞೆ ಬಳಸಿ ಕೆಲಸ ಮಾಡಿ ಅಂತ ಎಚ್ಚರಿಸಿದ್ದಾರೆ. ಸರ್ಕಾರದ ಸುಗಮ ಆಡಳಿತಕ್ಕೆ ಅಧಿಕಾರಿಗಳೇ ಬೆನ್ನೆಲುಬು ಅಂತ ಸಿಎಂ ಹೇಳಿದ್ದಾರೆ. ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ 2ನೇ ದಿನ ಸಿಎಂ ಡಿಕೆಶಿ ಮೊದಲ ಮೀಟಿಂಗ್ ಅಧಿಕಾರಿಗಳ ಜೊತೆ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಡಿಕೆಶಿ ಸಿಎಂ ಆದಂತಹ 2ನೇ ದಿನ ಮೊದಲ ಮೀಟಿಂಗ್ ಮಾಡಿದ್ದಾರೆ, ಆಕ್ಟಿವ್ ಮೋಡಿಗೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಈಗ ಆಲ್ರೆಡಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳಿ ಸಾಕಷ್ಟು ದಿನಗಳಿಂದ ಕನಸನ್ನ ಕಟ್ಟಿದ್ರು. ಅದು ನೆರವೇರಿದೆ. ಅದಾದ ಬಳಿಕ 2 ವರ್ಷ ಸರ್ಕಾರ ಇರುತ್ತೆ, 2028ಕ್ಕೂ ಕೂಡ ನಾವೇ ಬರ್ತೀವಿ ಅಂತ ಹೇಳಿದ್ರು ಕೂಡ 2 ವರ್ಷ ಏನು ಆಡಳಿತವನ್ನ ಕೊಡುತ್ತೆ ಸರ್ಕಾರ ಅನ್ನೋದ್ರ ಮೇಲೆ ಮುಂದಿನ ಎಲೆಕ್ಷನ್ ನಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಈ ಕಾರಣಕ್ಕಾಗಿ ಡಿ.ಕೆ. ಶಿವಕುಮಾರ್ ಅವರು ಎಚ್ಚರಿಕೆಯ ನಡೆಯನ್ನ ಇಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಉನ್ನತ ಮಟ್ಟದ ಸಭೆಯನ್ನ ಮಾಡಿದ್ರು. ಅಧಿಕಾರಿಗಳನ್ನ ಕರೆದು ಅಧಿಕಾರಿಗಳಿಗೆ ಒಂದಷ್ಟು ಸೂಚನೆಯನ್ನ ಕೊಟ್ಟಿರುವಂತದ್ದು. IAS ಅಧಿಕಾರಿಗಳು, IPS ಮತ್ತೆ IFSA ಅಧಿಕಾರಿಗಳು ಸಾಕಷ್ಟು ಜನ ಭಾಗಿಯಾಗಿದ್ರು. ಈ ಸಭೆಯಲ್ಲಿ ಕಿವಿ ಮಾತನ್ನ ಸಾಕಷ್ಟು ಅಧಿಕಾರಿಗಳಿಗೆ ಈಗ ಆಲ್ರೆಡಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾರೂ ಕೂಡ ಜನರನ್ನ ವಿಶ್ವಾಸ ಗಳಿಸುವಂತಹ ಕೆಲಸವನ್ನ ಮಾಡಿ, ಜನರ ವಿರೋಧವಾಗಿ ಯಾವುದೇ ಕೆಲಸಗಳನ್ನ ಮಾಡಬೇಡಿ ಅನ್ನುವಂತಹ ಕಿವಿ ಮಾತನ್ನ ಹೇಳಿದ್ರೆ, ಇನ್ನೊಂದು ಕಡೆ SIR ವಿಚಾರವಾಗಿಯೂ ಕೂಡ ಒಂದಷ್ಟು ಮಾಹಿತಿಯನ್ನ ನೀವು ತೆಗೆದುಕೊಳ್ತಾ ಇರಬೇಕು, ಗಮನದಲ್ಲಿ ಇಟ್ಕೊಳ್ಳಿ. SIR ಆಗುವಂತ ಸಂದರ್ಭದಲ್ಲಿ ನೀವು ನಿಮ್ಮ ಕ್ಷೇತ್ರವನ್ನ ನೋಡ್ಕೊಳ್ಬೇಕು, ನಿಮ್ಮ ಜಿಲ್ಲೆಯಲ್ಲಿ ಅಧಿಕಾರಿಗಳು ಯಾವ ರೀತಿಯಾಗಿ SIR ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಯಾವುದೇ ಪಕ್ಷ ಆದ್ರೂ ಪರವಾಗಿಲ್ಲ, ವೋಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಪಕ್ಷಕ್ಕೆ ಅವರು ವೋಟ್ ಹಾಕಿದ್ರು ಕೂಡ ವೋಟ್ ಮುಖ್ಯ ಆಗುತ್ತೆ. ಈ ಕಾರಣಕ್ಕಾಗಿ SIR ಆಗುವಂತ ಸಂದರ್ಭದಲ್ಲಿ ಗಮನವನ್ನ ಇಟ್ಟು ನೀವು SIR ಆಗುವಂತೆ ಮಾಡಿ. ಸಾಕಷ್ಟು ಜನರ ಒಂದು ಇನಿಷಿಯಲ್ ಚೇಂಜ್ ಆಗಿದ್ರು ಕೂಡ ಅವರ ಹೆಸರುಗಳನ್ನ ವೋಟ್ ಲಿಸ್ಟ್ ಇಂದ ತೆಗೆದಾಕ್ಲಾಗ್ತಾ ಇದೆ. ಅಂತವುಗಳ ಕಡೆ ಹೆಚ್ಚಾಗಿ ಗಮನ ಹರಿಸಿ ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಅದರ ಜೊತೆಗೆ CSR ಫಂಡ್ ವಿಚಾರವಾಗೂ ಕೂಡ ಅಧಿಕಾರಿಗಳಿಗೆ ಮಾಹಿತಿಯನ್ನ ತೆಗೆದುಕೊಂಡಿರುವಂತದ್ದು ಅಧಿಕಾರಿಗಳ ಬಳಿ. ಅದಾದ ಬಳಿಕ CSR ಫಂಡ್ ಅನ್ನ ಇಲ್ಲಿ ಇರುವಂತಹ ಕಂಪನಿಗಳು ಬೇರೆ ರಾಜ್ಯಕ್ಕೆ ಕೊಡ್ತಾ ಇದ್ದಾರೆ. ಆದ್ರೆ ಆ CSR ಫಂಡ್ ಅನ್ನ ನಮ್ಮ ರಾಜ್ಯದಲ್ಲಿರುವಂತಹ ಸ್ಕೂಲ್ಗಳಿಗೆ ಬಳಕೆಯನ್ನ ಮಾಡಿಕೊಳ್ಳುವಂತೆ ನಾವೆಲ್ಲರೂ ಕೂಡ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ. CSR ಫಂಡ್ ಗಳನ್ನ ಹೆಚ್ಚಾಗಿ ಸ್ಕೂಲ್ಗಳಿಗೆ ಬಳಕೆ ಮಾಡಿ ಗವರ್ಮೆಂಟ್ ಸ್ಕೂಲ್ಗಳನ್ನ ಅಭಿವೃದ್ಧಿ ಪಡಿಸುವಂತಹ ಕೆಲಸವನ್ನ ಮಾಡಬೇಕು ಅನ್ನುವಂತಹ ಕಿವಿ ಮಾತನ್ನ ಕೂಡ ಹೇಳಿರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಕಾನೂನಿನ ವಿಚಾರವಾಗಿಯೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಇವತ್ತು IPS ಅಧಿಕಾರಿಗಳ ಬಳಿ ಪ್ರಸ್ತಾಪವನ್ನ ಇಟ್ಟಿರುವಂತದ್ದು. ಕಾನೂನು ಸುವ್ಯವಸ್ಥೆ ಎಲ್ಲೂ ಕೂಡ ಹದಗೆಡಬಾರದು, ಕಾನೂನಿನ ಸುವ್ಯವಸ್ಥೆಯನ್ನ ನಾವೆಲ್ಲರೂ ಕೂಡ ಕಾಪಾಡಬೇಕು. ಗುಂಡಾಗಿರಿ ಮತ್ತೆ ರೌಡಿಸಂ ಯಾರೆಲ್ಲ ಇರ್ತಾರೆ ಅಂತವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ. ಯಾರೇ ಪ್ರೆಷರ್ಗೆ ಅಥವಾ ಯಾವುದೇ MLA ಅಥವಾ ಬೇರೆ ಯಾರೇ ಪ್ರೆಷರ್ ಹಾಕಿದ್ರು ಕೂಡ ಅಂತವುಗಳಿಗೆ ಕೇರ್ ಮಾಡದೆ ಕಾನೂನಿನ ಪ್ರಕಾರ ನಡೆದುಕೊಳ್ಳಿ ಅನ್ನುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಎಲ್ಲೂ ಕೂಡ ಲೋಪದೋಷ ಬರಬಾರದು ಸರ್ಕಾರಕ್ಕೆ. ಸರ್ಕಾರ ನಾರ್ಮಲ್ ಆಗಿ ನಡ್ಕೊಂಡು ಹೋಗಿ ಜನರ ಬಳಿ ನಾವು ವಿಶ್ವಾಸ ಗಳಿಸುವಂತಹ ಕೆಲಸಕ್ಕೆ ಮುಂದಾಗಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಅದರ ಜೊತೆಗೆ ಮನೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮದ ದೃಷ್ಟಿಯಿಂದ ಎಲ್ಲರೂ ಕೂಡ ಮನೆಗೆ ಹೋಗಿ ಕಾರ್ಯಕ್ರಮವನ್ನ ಜನರಿಗೆ ತಲುಪಿಸುವಂತಹ ಕೆಲಸವನ್ನ ಕೂಡ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಮೊದಲ ಸಭೆಯಲ್ಲೇ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡೋದ್ರ ಜೊತೆಗೆ ಎಚ್ಚರಿಕೆಯನ್ನ ಕೂಡ ಡಿ.ಕೆ. ಶಿವಕುಮಾರ್ ಅವರು ಈ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವಿದ್ಯಾ, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.